ಹಾಯ್, ನನ್ನ ಹೆಸರು ರವಿ ಅಂತ. ಇಲ್ಲಿ ಬ್ಯಾಂಗ್ಳೂರು KR ಪುರದಿಂದ ಬಂದಿರೋದು. ನಾನು ಬಂದು ಸ್ಟಾರ್ಟಿಂಗ್ ಅಲ್ಲಿ ನಾನು ಚೆಕ್ ಮಾಡಿಸಿದಾಗ ಶುಗರ್ ಇದೆ ಅಂತ ಹೇಳಿದ್ರು, ಡಯಾಬಿಟ್ ಪೇಷಂಟ್ ಅಂತ ಹೇಳಿದ್ರು. ಅಂತಂದ್ರೆ ಆಲ್ರೆಡಿ 250 ಹೋಗಿದೆ, ನೀವು ಮೆಡಿಸಿನ್ ತಗೊಳ್ಳೇಬೇಕು ಅಂತ ಹೇಳಿದ್ರು. ನಾನು ತುಂಬಾ ಥಿಂಕ್ ಮಾಡಿದೆ, ಮತ್ತೆ ಎಲ್ಲಿ ತಗೊಳ್ಳೋದು, ಹೆಂಗೆ, ಏನ್ ಪ್ರಾಬ್ಲಮ್ ಇದೆ ಏನು ಅಂತ. ಮತ್ತೆ BP ಕೂಡ ಇದೆ ಅಂತ ಹೇಳಿದ್ರು. ಒಂದು 2 ಹಾಸ್ಪಿಟಲ್ ಚೆಕ್ ಮಾಡಿಸ್ದೆ, ಬಟ್ ಅದನ್ನ ಕ್ಯೂರ್ ಆಗೋದಿಲ್ಲ. ಕಂಪಲ್ಸರಿ ಡೈಲಿ ಮಾರ್ನಿಂಗ್ ಮತ್ತೆ ನೈಟ್ ಟ್ಯಾಬ್ಲೆಟ್ಸ್ ತಗೊಳ್ಳೇಬೇಕು ಅಂತ ಹೇಳಿದ್ರು. ಮತ್ತೆ ಇನ್ನೊಂದೇನಪ್ಪ ಮೇನು ಅಂತಂದ್ರೆ, ಅದು 1 ಮಂತ್ 2 ಮಂತ್ ಅಲ್ಲ, ಲೈಫ್ ಲಾಂಗ್ ತಗೊಳ್ಳೇಬೇಕು. ನೀವು ಇರೋರ್ಗೆ ಏನು ಮಾಡೋಕ್ಕಾಗೋದಿಲ್ಲ. ಶುಗರ್ ಪೇಷಂಟ್ ಅಂತಂದ್ಮೇಲೆ ಕಾಮನ್ ಎಲ್ಲರೂ ಬಂದೇ ಬರುತ್ತೆ ಅಂತ ಹೇಳಿದ್ರು. ನಾನು ತುಂಬಾ ಥಿಂಕ್ ಮಾಡಿ ಮತ್ತೆ ಎಲ್ಲಿ ಹೋಗೋದು, ಏನ್ ಮಾಡೋದು, ಮತ್ತೆ ಲೈಫ್ ಲಾಂಗ್ ಮೆಡಿಸಿನ್ ತಗೋತಾನೆ ಇದ್ರೆ ಮತ್ತೆ ಕಿಡ್ನಿ ಮತ್ತೆ ಕಣ್ಣು ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಥಿಂಕ್ ಮಾಡ್ತಾ ಇದ್ದೆ. ಆಮೇಲೆ ಯಾರೊಬ್ರು ಹೇಳಿದ್ರು, ಈ ತರ ಗುರುಗಳಿದ್ದಾರೆ, ನಾವು ಅಡ್ರೆಸ್ ಕೊಡ್ತೀವಿ, ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಸರಿ, ಒಂದ್ಸರಿ ಟ್ರೈ ಮಾಡೋಣ ನೋಡೋಣ ಅಂತ ನಾನು ಇಲ್ಲಿ ಬಂದು ಒಂದ್ಸರಿ ವಿಸಿಟ್ ಮಾಡಿದೆ. ಫಸ್ಟ್ ಗುರುಗಳು ಚೆಕ್ ಮಾಡ್ಬಿಟ್ಟು ಮೆಡಿಸಿನ್ ಕೊಟ್ಟು ನನಗೆ 2 ಡೇಸ್ 3 ಡೇಸ್ ಅಲ್ಲೆಲ್ಲ ಒಂಥರ ನಾರ್ಮಲ್ ಅನಿಸ್ತು. ಮತ್ತೆ 1 ವೀಕ್ ಅಲ್ಲಿ ಹೋಗಿ ಚೆಕ್ ಮಾಡಿಸ್ದೆ, ಶುಗರ್ ಬಂದ್ಬಿಟ್ಟು ನಾರ್ಮಲ್ ಅಂತ ಅನಿಸ್ತು. ಸೆಕೆಂಡ್ ವೀಕ್ ಕೂಡ ಚೆಕ್ ಮಾಡಿಸ್ದೆ, ನಾರ್ಮಲ್. 3rd ವೀಕ್ 4th ವೀಕ್ 1 ಮಂತ್ ಇಂದ ಕಂಟಿನ್ಯೂ ನಾರ್ಮಲ್ ಬಂತು. ಬಟ್ 1 ಮಂತ್ ಇಂದ ಎಲ್ಲೂ ಏರುಪೇರಾಗಿಲ್ಲ. ಅಂದ್ರೆ 250 ಇದ್ದದ್ದು ಶುಗರ್ ಲೆವೆಲ್ ಬಂದ್ಬಿಟ್ಟು ಇವಾಗ 120 110 ಅಥವಾ ನಾರ್ಮಲ್ ಅಲ್ಲಿ ಇದೆ ಇವಾಗ. ಅಂದ್ರೆ 140 ಒಳಗಡೆ ಇವಾಗಿದೆ. ಸ್ವಲ್ಪ ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ, ಆ ತರ ಕರೆಕ್ಟ್ ಆಗಿದೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಯೋಗ ಹೇಳ್ಕೊಡ್ತಾರೆ. ಯೋಗ ತುಂಬಾ ಚೆನ್ನಾಗಿರುತ್ತೆ. ಯೋಗ ಮಾಡೋದ್ರಿಂದ ಫುಲ್ ಬರೀ ಶುಗರ್ BP ಅಲ್ಲ, ಬೇರೆ ಏನೇನು ಪ್ರಾಬ್ಲಮ್ಸ್ ಇದ್ರು ಕೂಡ ಕ್ಲಿಯರ್ ಆಗುತ್ತೆ.